ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೀಲತಾ. ದಿನನಿತ್ಯದಲ್ಲಿ ವಿಜ್ಞಾನ ಸಂಚಿಕೆಯಲ್ಲಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಸೈಕಲ್ ಬ್ಯಾಲೆನ್ಸ್ ಮಾಡಿರಬಹುದು, ಅಥವಾ ಇತ್ತೀಚೆಗೆ ನಾವು ವರ್ಕ್ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಅಂತ ಕೇಳಿರ್ಬೋದು, ಬ್ಯಾಲೆನ್ಸ್ ಡಯಟ್ ಅಂತಲೂ ಕೇಳಿರ್ಬೋದು. ಹಾಗಾದರೆ ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅನ್ನೋದನ್ನು ಹೇಳೋ ಮೊದಲು ನಮ್ಮ ಪುಟಾಣಿ ಮಕ್ಕಳು ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ದಾರೆ. ಅದನ್ನು ನಾವೇನು ಅಂತ ನೋಡ್ಕೊಂಡು ಬರೋಣವಾ? ನಮಸ್ಕಾರ, ನನ್ನ ಹೆಸರು ದಕ್ಷ್. ನಮಸ್ಕಾರ, ನನ್ನ ಹೆಸರು ಲಾಸ್ಯ. ಲಾಸ್ಯ, ಇವತ್ತೇನು ಮಾಡ್ತಾ ಇದೀಯಾ? ನಾನು ನನ್ನ ಬೊಂಬೆ ಜೊತೆ ಆಟಾಡ್ತಾ ಇದ್ದೀನಿ. ನಾನು ಈ ಬೊಂಬೆನ ಬೀಳಿಸಿದಾಗ ಬಿದೋಗುತ್ತೆ, ಆದರೆ ನಾನು ಈ ಬೊಂಬೆನ ಬೀಳಿಸಿದಾಗ ಬಿದೋಗಲ್ಲ. ಯಾಕೆ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ನಾನು ಈ ಬಲೂನ ಬೀಳಿಸಿದಾಗ ತಲೆ ಮೇಲೆ ಬೀಳುತ್ತೆ, ಆದರೆ ನಾನು ಈ ಬೊಂಬೆನ ಬೀಳಿಸಿದಾಗ ತಲೆ ಮೇಲೆ ಕೆಳಗೆ ಡ್ಯಾನ್ಸ್ ಆಡ್ಕೊಂಡು ಬೀಳುತ್ತೆ. ಲಾಸ್ಯ, ನಿಂಗೆ ಬಲೂನ್ ಯಾರು ಮಾಡ್ಕೊಟ್ಟಿದ್ದು? ತನಿಷ್ಕಾ ಮಾಡಿಕೊಟ್ಲು. ಹಾಗಾದ್ರೆ ತನಿಷ್ಕಾ ಹತ್ರನೇ ಕೇಳೋಣ ಹೆಂಗ್ ಮಾಡಿದ್ಲು ಅಂತ. ಹಾಂ, ಸರಿ. ತನಿಷ್ಕಾ, ಇದು ನೀನ್ ಮಾಡ್ದ? ಹೌದು. ಎಷ್ಟು ಚೆನ್ನಾಗಿದೆ, ಹೆಂಗ್ ಮಾಡಿದೆ ಹೇಳ್ತೀಯಾ? ನಾನು ಹೇಳ್ತೀನಿ, ನೀನು ಮಾಡು. ಹಾಂ. ಅದಕ್ಕೆ ಒಂದು ಬಲೂನು, ಗೋಲಿ ಮತ್ತು ರಬ್ಬರ್ ಬ್ಯಾಂಡ್. ವೀಕ್ಷಕರೇ, ನಿಮ್ಮ ಹತ್ರನೂ ಬಲೂನು, ಗೋಲಿ, ರಬ್ಬರ್ ಬ್ಯಾಂಡ್ ಇದ್ದರೆ ನೀವು ದಕ್ಷ ಜೊತೆ ಟ್ರೈ ಮಾಡಿ. ಫಸ್ಟ್ ಒಂದು ಬಲೂನ್ ತಗೊಬೇಕು. ಬಲೂನ್ ಒಳಗಡೆ ಗೋಲಿನ ಹಾಕಬೇಕು. ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಬೇಕು. ಅದನ್ನ ಉಲ್ಟಾ ಮಾಡಿ ಬ್ಲೋ ಮಾಡಬೇಕು. ಅದನ್ನ ಬ್ಲೋವರಲ್ಲಿ ಮಾಡಬೇಕು. ತಕ್ಷಣ ನಿನಗೊಂದು ಟಾಸ್ಕ್ ಕೊಡ್ತೀನಿ. ಏನ್ ಟಾಸ್ಕು? ಈ ಪೇಪರ್ನ ನಿಲ್ಲಿಸಿ ಅದ್ರ ಮೇಲೆ ಕಾಯಿನ್ ನಿಲ್ಸಕ್ಕೆ ಬರುತ್ತಾ? ಟ್ರೈ ಮಾಡ್ತೀನಿ, ಆದರೆ ಪೇಪರ್ ಮೇಲೆ ಕಾಯಿನ್ ಬ್ಯಾಲೆನ್ಸ್ ಮಾಡಬೇಕಾ? ಹೌದು. ಓಕೆ, ಟ್ರೈ ಮಾಡ್ತೀನಿ. ತಿರ್ಗಾ ಬಿದ್ದೋಯ್ತು. ಹೆಂಗೆ ಮಾಡೋದು? ಫಸ್ಟು ಪೇಪರ್ನ ಫೋಲ್ಡ್ ಮಾಡಬೇಕು, ಅದ್ರ ಮಧ್ಯೆ ಕಾಯಿನ್ ಇಡಬೇಕು. ಅದನ್ನ ನಿಧಾನಕ್ಕೆ ತೆಗಿಬೇಕು. ಏ ವಾವ್! ಸಿಂಚನ, ಇವತ್ತೇನು ತೋರಿಸ್ತಾ ಇದೆಯಾ? ನಾನು ಈ ಆಲೂಗಡ್ಡೆನ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ನಾವಿಬ್ರು ಒಂದು ಸತಿ ಟ್ರೈ ಮಾಡೋಣ? ಹಾಂ. ಬಿದ್ದೋಯ್ತು. ಸಿಂಚನ, ಆಗ್ತಿಲ್ಲ, ತುಂಬ ಕಷ್ಟ ಇದೆ. ನಾನು ಇವತ್ತು ತೋರಿಸ್ತೀನಿ. ಇವಾಗ ಈ ಎರಡು ಫೋರ್ಕ್ನ ಸೈಡಿಗೆ ಈ ಥರ ಚುಚ್ಚಿ ಟ್ರೈ ಮಾಡೋಣ. ಏ ವಾವ್! ಇದ್ರ ಹಿಂದೆ ವಿಜ್ಞಾನ ಏನಿರ್ಬೋದು? ಲಾಸ್ಟ್ ಇವತ್ತು ನಾನು ನಿಂಗೊಂದು ಟಾಸ್ಕ್ ಕೊಡ್ಲಾ? ಹಾಂ.
ಇವಾಗ ಇಲ್ಲಿ ಎಷ್ಟು ನೇಲ್ಸ್ ಇದೆ? 1 2 3 4 5 6 nails. 6 ನೇಲ್ಸ್ ಇದೆ ಅಲ್ವಾ? ಇಲ್ಲಿ 1 ನೇಲ್ ಇದೆ. ಇವಾಗ ನೀನು ಈ 6 ನೇಲ್ಸ್ನು ಒಂದೇ ಒಂದು ನೇಲ್ ಮೇಲೆ ನಿಲ್ಲಿಸ್ಬೇಕು. ಟ್ರೈ ಮಾಡ್ತೀಯಾ? ಹಾಂ. ತಗೋ. ಅಯ್ಯೋ, ತಿರ್ಗಾ ಬಿದ್ದೋಯ್ತು. ಇವಾಗ ನಾನು ತೋರಿಸ್ಲೇ ಹೆಂಗೆ ಮಾಡೋದು ಅಂತ. ಇವಾಗ ಫಸ್ಟ್ ನೇಲ್ ಈ ಥರ, ಆಮೇಲೆ ಸೆಕೆಂಡ್ ನೇಲ್ ಈ ಥರ, ಥರ್ಡ್ ನೇಲ್ ಈ ಥರ. ಇವಾಗ ಸೇಮ್ ಪ್ಯಾಟರ್ನ್ ಇಲ್ಲೂ ರಿಪೀಟ್ ಆಗಬೇಕು. ಈ ಥರ, ಈ ಥರ, ಆಮೇಲೆ ಲಾಸ್ಟ್ ನೇಲು ಈ ಥರ. ಇವಾಗ ನೋಡೋಣ ಏನಾಗುತ್ತೆ. ಹಾಂ. ವಾವ್, ಚೆನ್ನಾಗಿದೆ ಅಲ್ವಾ? ಹಾಂ. ನೋಡು ಎಷ್ಟು ಸ್ಟಡಿ ಆಗಿದೆ. ನೋಡಿದ್ರಲ್ವಾ ವೀಕ್ಷಕರೇ ಆ್ಯಕ್ಟಿವಿಟೀಸ್? ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಫಿಸಿಕ್ಸಿನ ಕಾನ್ಸೆಪ್ಟನ್ನು ಅರ್ಥ ಮಾಡಬೇಕು. ಅದೇ ಗುರುತ್ವ ಕೇಂದ್ರ. ಇವತ್ತಿನ ವಿಚಾರ ಸೆಂಟರ್ ಆಫ್ ಗ್ರಾವಿಟಿ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳುವ ಮೊದಲು ನಮ್ಮೆಲ್ಲರಿಗೂ ಕೂಡ ಈ ತಕಡಿ ನೀವು ನೋಡಿರ್ಬೋದು. ತಕಡಿ ಯಾವಾಗಪ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಕಡೆ 5 kg ಕಲ್ಲಿಟ್ಬಿಟ್ಟು ಈ ಕಡೆ ನಾವು 5 kg ಏನಾದರೂ ತರಕಾರಿನೋ ಹಣ್ಣನ್ನು ಇಟ್ಟರೆ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಈ ರೀತಿಯ ಹಕ್ಕಿಗಳನ್ನು ನೀವು ನೋಡ್ಬೋದು. ಒಂದು ಬೆರಳಿನ ಮೇಲೆ ಅಥವಾ ಒಂದು ಚೂಪಾದ ಮೇಲೆ ಅವ್ರು ಬ್ಯಾಲೆನ್ಸನ್ನು ಮಾಡ್ತಾರೆ. ಇನ್ನು ಒಂದು ನೀವು ಸ್ಕೇಲನ್ನು ತಗೊಂಡು ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಿಂಗರನ್ನು ಎಲ್ಲಿಡಬೇಕು ಅಂದರೆ ಮಧ್ಯದಲ್ಲಿ ಇಡ್ತೀವಿ, 15 ಸೆಂಟಿಮೀಟರ್ ಜಾಗದಲ್ಲಿ ಇಡ್ತೀವಿ. ಆದರೆ ಅದೇ ಸ್ಕೇಲ್ ಮೇಲೆ ನಾವೇನಾದರೂ ಇರೇಸರನ್ನು ಇಟ್ಟರೆ ಏನಾಗುತ್ತೆ, ಬಿದ್ದು ಹೋಗಿಬಿಡುತ್ತೆ. ಅದು ಬಿದ್ದು ಹೋಗಬಾರ್ದು, ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಆ ಸ್ಕೇಲನ್ನು ನಿಧಾನವಾಗಿ, ನಿಮ್ಮ ಫಿಂಗರನ್ನು ನಿಧಾನವಾಗಿ ಮೂವ್ ಮಾಡಿದ್ರೆ ಸಾಧಾರಣ ಒಂದು 6 ಸೆಂಟಿಮೀಟರ್ ಹತ್ತಿರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇವೆಲ್ಲವನ್ನು ಅರ್ಥ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾನೆ. ಅಂದರೆ ಒಂದು ನೇಲನ್ನು ಇಟ್ಟು ಅದರ ಮೇಲೆ ಉಳಿದ ನೇಲ್ಗಳನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಫಸ್ಟಿಗೆ ಕೇಳಿದಾಗ ಅನಿಸುತ್ತೆ ಅದು ಹೆಂಗಪ್ಪ ಸಾಧ್ಯ ಅಂತ. ಇದು ಯಾಕೆ ಮಾಡೋಕ್ಕಾಯಿತು ಅಂದರೆ ಈ ನೇಲ್ಗಳನ್ನು ನಾವು ಹೇಗೆ ಜೋಡಿಸಿದ್ದೀವಿ ಅನ್ನೋದು. ಈ ಕಡೆಗೆ ನಾವು 4 ಇಟ್ಟರೆ ಆ ಕಡೆನೂ ನಾವು ಅಷ್ಟೇ ಇಡಬೇಕು, ಹಾಗೆ ಒಂದು ರೈಟ್ಗಿದ್ರೆ ಒಂದು ಲೆಫ್ಟಿಗೆ ಇರಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಒಂದು ಪಾಯಿಂಟಲ್ಲಿ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ದರೆ ಈ ಥರ ನೀವು ಆಟ ಆಡುವಾಗಲೂ ಕೂಡ ನೋಡಿರ್ಬೋದು, ಒಂದು ಪಾಯಿಂಟಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಈ ಎಲ್ಲ ಪಾಯಿಂಟ್ ಯಾವುದು ಅಂತ ಹೇಳಿದರೆ ಅದನ್ನೇ ಸೆಂಟರ್ ಆಫ್ ಮಾಸ್ ಅಥವಾ ದ್ರವ್ಯರಾಶಿ ಕೇಂದ್ರ ಅಂತ ಹೇಳ್ತೀವಿ. ಅದರ ಆ್ಯಕ್ಚುಯಲ್ ಡೆಫಿನೇಷನ್ಗಳಿಗೆ ಹೋಗೋದು ಬೇಡ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು, ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ತೀನಿ. ನಾವು ಪ್ರತಿಯೊಂದು ವಸ್ತುವನ್ನು ಮೇಲಕ್ಕೆ ಹಾಕಿದ್ರೆ ಕೆಳಗೇನೆ ಬೀಳುತ್ತೆ, ಇದೆಲ್ಲರಿಗೂ ಗೊತ್ತಿರ್ಬೋದು. ಅಥವಾ ನೀವು ಸೌರಮಂಡಲದಲ್ಲಿ ಗ್ರಹಗಳೆಲ್ಲ ಸೂರ್ಯನ ಸುತ್ತ ತಿರುಗ್ತಾ ಇದೆ, ಇವೆಲ್ಲದಕ್ಕೂ ಕಾರಣ ಏನಂದರೆ ಗುರುತ್ವಾಕರ್ಷಣೆ. ಆ ಗುರುತ್ವ ಎನ್ನೋದು ಎಲ್ಲಿ ನಮ್ಮ ಬಾಡಿ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಂತ. ವೀಕ್ಷಕರೇ, ಇದು ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಅದರ ಜಾಮೆಟ್ರಿಕಲ್ ಮಿಡ್ ಪಾಯಿಂಟ್, ಅಂದರೆ ಒಬ್ಬ ಮನುಷ್ಯನ ಹೈಟನ್ನು ತಗೊಂಡ್ರೆ ಆಲ್ಮೋಸ್ಟ್ ಮಿಡ್ ಪಾಯಿಂಟಲ್ಲಿ ಆ ಸೆಂಟರ್ ಆಫ್ ಮಾಸ್ ಅಂತ ಇರುತ್ತೆ. ಭೂಮಿಯ ಗುರುತ್ವ ಎಲ್ಲಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ ಸೆಂಟರ್ ಆಫ್ ಮಾಸ್ ನಿಜವಾಗಿಯೂ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇದು ಇಮ್ಯಾಜಿನರಿ ಕಾನ್ಸೆಪ್ಟ್. ಒಂದು ವಸ್ತುವನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಆ ಸೆಂಟರ್ ಆಫ್ ಮಾಸ್ ಅನ್ನೋ ಪಾಯಿಂಟಲ್ಲಿ ಇಟ್ಟರೆ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಒಂದು ಸಿಲಿಂಡರ್ ಇದೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಅದರ ಮಿಡ್ ಪಾಯಿಂಟಲ್ಲಿ ನೀವು ಇಡಬೇಕು. ಒಂದು ಟ್ರಯಾಂಗಲ್ ಇದ್ದರೆ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಟ್ರಯಾಂಗಲಿನ ಸೆಂಟ್ರಾಯ್ಡಲ್ಲಿ ಇಡಬೇಕು. ಸರ್ಕ್ಯುಲರ್ ಶೇಪ್ ಆಗಿದ್ದರೆ ಸರ್ಕಲಿನ ಸೆಂಟರಲ್ಲಿ ಇಡಬೇಕು. ಹಾಗೆ ನೀವು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ತೊಗೊಂಡ್ರೆ ಯಾವುದೇ ಒಂದು ನೀವು ಆಬ್ಜೆಕ್ಟನ್ನು ತೊಗೊಂಡು ಈ ಶೇಪಲ್ಲಿ ಇರೋದನ್ನು ನೋಡಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಆ ಪಾಯಿಂಟನ್ನು ನಾವು ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೀವಿ. ಭೂಮಿಯ ಗುರುತ್ವ ಅನ್ನೋದು ಆ ಸೆಂಟರ್ ಆಫ್ ಮಾಸ್ ಮೇಲೆ ಆ್ಯಕ್ಟ್ ಆಗುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಣ.
ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನೀವು ನೋಡಿರ್ಬೋದು, ಇದು ಸರ್ಕ್ಯುಲರ್ ಡಿಸ್ಕ್ ಇದೆ, ಆದರೆ ಇದು ಹಾಲೋ ಆಗಿದೆ, ಒಳಗೇನಿಲ್ಲ. ಮಕ್ಕಳಿಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಡೋನಟ್ಸ್ಗಳನ್ನು ನೀವು ಕೊಟ್ಟರೆ ಅರ್ಥ ಮಾಡ್ಕೋಬೋದು. ಇದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದರೆ, ಇದರ ಸೆಂಟರ್ ಆಫ್ ಮಾಸ್ ಅನ್ನೋದು ಸೆಂಟರಲ್ಲಿ ಇರುತ್ತೆ, ಇದರ ಮೇಲಿರೋದಿಲ್ಲ, ಇಲ್ಲಿರುತ್ತೆ. ಇಲ್ಲಿರೋದ್ರಿಂದ ನೀವೇನಾದರೂ ಒಂದು ಟೂತ್ ಪಿಕ್ ತೊಗೊಂಡು ಇನ್ಸರ್ಟ್ ಮಾಡಿ ಈ ರೀತಿಯಾಗಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗುತ್ತೆ. ಅಂದರೆ ಒಂದು ಬಾಡಿ ಅಥವಾ ಒಂದು ಆಬ್ಜೆಕ್ಟ್ ಅನ್ನೋದು ಸಿಮೆಟ್ರಿಕಲ್ ಆಗಿ ಇದ್ದರೆ ಅದರ ಜಾಮೆಟ್ರಿಕಲ್ ಸೆಂಟರ್ ಪಾಯಿಂಟಲ್ಲಿ ಆ ಸೆಂಟರ್ ಆಫ್ ಮಾಸ್ ಇರುತ್ತೆ, ಆದರೆ ಸಿಮೆಟ್ರಿಕಲ್ ಇಲ್ಲದೇ ಇರುವ ಪಾಯಿಂಟಲ್ಲಿ ಇರೋದಿಲ್ಲ. ಈ ರೀತಿಯ ಎಕ್ಸ್ಪರಿಮೆಂಟ್ಗಳನ್ನು ತುಂಬ ಜನ ಮಾಡಿರ್ಬೋದು. 2 ಫೋಕ್ ತೊಗೊಂಡು ಒಂದು ಟೂತ್ ಪಿಕ್ ಮಾಡಿ ಗ್ಲಾಸ್ ಮೇಲೆ ನಿಲ್ಲಿಸುವಂಥ ಪ್ರಯತ್ನ. ಅದಕ್ಕೆ ನಾವು ಬೆಂಕಿಯನ್ನು ಹಚ್ಚಿದರೂ ಕೂಡ ಈ ಪಾಯಿಂಟಲ್ಲಿ ನಿಲ್ಲುತ್ತೆ. ಇದು ಮ್ಯಾಜಿಕ್ ಅಲ್ಲ, ಅದರ ಹಿಂದೆ ವಿಜ್ಞಾನ ಇದೆ. ಏನಪ್ಪ ಅಂತ ಹೇಳಿದ್ರೆ, 2 ಟ್ಯೂನಿಕ್ ಫೋಕನ್ನು ನಾವು ಹೀಗೆ ಫಿಕ್ಸ್ ಮಾಡ್ತೀವಲ್ವ, ಅದರ ಸೆಂಟರ್ ಆಫ್ ಮಾಸ್ ಅನ್ನೋದು ಇಲ್ಲಿರುತ್ತೆ, ಆದ್ದರಿಂದ ಬ್ಯಾಲೆನ್ಸ್ ಆಗೋದಕ್ಕೆ ಸಾಧ್ಯ. ಅಂದರೆ ಸೆಂಟರ್ ಆಫ್ ಮಾಸ್ ಆ ಆಬ್ಜೆಕ್ಟ್ ಮೇಲೂ ಇರ್ಬೋದು, ಅಥವಾ ಆಬ್ಜೆಕ್ಟ್ ಇರ್ರೆಗ್ಯುಲರ್ ಆಗಿರೋದ್ರಿಂದಾಗಿ ಅದು ಅಲ್ಲಿರದೆ ಅದರಿಂದ ಹೊರಗೂ ಇರ್ಬೋದು. ಆ ಪಾಯಿಂಟ್ ಹೇಗೆ ಅದನ್ನು ಕಂಡುಹಿಡಿಯೋದಕ್ಕೆ ಮ್ಯಾಥಮ್ಯಾಟಿಕಲಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಬೋದು, ಅಥವಾ ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ನೋಡಿನೂ ನಾವು ಅರ್ಥ ಮಾಡ್ಕೋಬೋದು. ಸಿಂಚನ ಒಂದು ಆ್ಯಕ್ಟಿವಿಟಿಯನ್ನು ಮಾಡಿದ್ಲು ಆಲೂಗಡ್ಡೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಆಲೂಗಡ್ಡೆ ಇರ್ರೆಗ್ಯುಲರ್ ಶೇಪ್ ಆಗಿರೋದ್ರಿಂದ ಅದರ ಸೆಂಟರಲ್ಲಿ ನಾವು ಇಟ್ಕೊಂಡ್ರೆ ಬ್ಯಾಲೆನ್ಸ್ ಆಗಿಲ್ಲ. ಆದರೆ ನಾವು 2 ಫೋರ್ಕ್ಗಳನ್ನು ಅದಕ್ಕೆ ಕನೆಕ್ಟ್ ಮಾಡಿರೋದಾಗಿ ಸೆಂಟರ್ ಆಫ್ ಇದರ ಮಾಸು ಟೋಟಲ್ ಓವರ್ ಸಿಸ್ಟಮಿನ ಮಾಸ್, ಸೆಂಟರ್ ಆಫ್ ಮಾಸ್ ಇಲ್ಲಿ ಬಂದಿರೋದ್ರಿಂದ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕಪ್ಪ ಈ ಸೆಂಟರ್ ಆಫ್ ಮಾಸ್ ನಮಗೆ ಬೇಕು ಅಂತ ಹೇಳಿದ್ರೆ, ನಾವು ಹೀಗೆ ನಿಂತ್ಕೋಬೇಕು ಅಂತ ಹೇಳಿದರೆ ನಮ್ಮ ಬಾಡಿಯಲ್ಲಿರುವ ಸೆಂಟರ್ ಆಫ್ ಮಾಸಿಂದ ನಾವು ಒಂದು ಲೈನನ್ನು ಎಳೆದ್ರೆ ಅದೇ ನಮ್ಮ, ಅಂದರೆ ಹೇಗೆ ಭೂಮಿ ಗುರುತ್ವಾಕರ್ಷಣೆ ನಮ್ಮ ಮೇಲೆ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿದರೆ, ಆ ಮಾಸ್ ಅನ್ನೋದು ನಮ್ಮ 2 ಪಾದಗಳ ಮಧ್ಯ ಇದ್ದರೆ ಮಾತ್ರ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆಲ್ರಿಗೂ ಕೂಡ ಈ ಲೀನಿಂಗ್ ಟವರ್ ಆಫ್ ಪಿಸಾ ಬಗ್ಗೆ ಕೇಳಿರ್ಬೋದು. ಇದು ಇನ್ಕ್ಲೈನ್ಡ್ ಆಗಿದ್ದರೂ ಕೂಡ ಹೇಗೆ ನಿಂತಿದೆ ಅನ್ನೋದು. ಅಂದರೆ 12ನೇ ಶತಮಾನ ಅಥವಾ 13ನೇ ಶತಮಾನದಲ್ಲಿ ಇದರ ಕನ್ಸ್ಟ್ರಕ್ಷನ್ನ ಶುರು ಮಾಡ್ತಾರೆ. ಅಲ್ಲಿರುವ ಸಾಯಿಲ್ ಲೂಸ್ ಆಗಿರೋದ್ರಿಂದ ಇದು ಸ್ವಲ್ಪ ವಾಲುತ್ತೆ. ಕೆಲವೊಂದು ವರ್ಷಗಳ ಹಿಂದೆ ಇದನ್ನು ಮತ್ತೆ ಸ್ಟೆಬಿಲೈಸೇಷನನ್ನು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದು 5.5 ಡಿಗ್ರಿಯಷ್ಟು ವಾಲಿತ್ತು, ಮತ್ತು ಸ್ಟೆಬಿಲೈಸೇಷನನ್ನು ಮಾಡಿ 3.97 ಡಿಗ್ರಿಯಷ್ಟಿಗೆ ಸರಿಯಾಗಿ ಮಾಡ್ತಾರೆ. ಇದು ಹೇಗೆ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿದರೆ, ಆ ಸೆಂಟರ್ ಆಫ್ ಮಾಸ್ ಅಥವಾ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ನೋಡಿ ಅದರ ಬೇಸ್ ಲೈನಲ್ಲೇ ಇತ್ತು. ಇನ್ನೊಂದು ಸ್ವಲ್ಪ ಇದು ವಾಲ್ ಬಿಟ್ಟರೆ ಆ ಪಾಯಿಂಟ್ ಬೇಸಿಂದ ಏನಾದರೂ ಹೊರಗೆ ಬಿತ್ತು ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ ಬೀಳುತ್ತೆ. ಇದರ ಅನುಭವ ನಿಮಗೂ ಆಗಿರ್ಬೋದು. ಕ್ಯಾರಮ್ ಆಡೋವಾಗ ಅದರ ಪಾನ್ಗಳನ್ನು ಒಂದ್ರ ಮೇಲೆ ಹಿಂಗೆ ಜೋಡಿಸ್ಕೊತಾ ಹೋದಾಗ ಒಂದು ಪಾನ್ ಇಟ್ಟಾಗ ಬಿದ್ದು ಹೋಗಿಬಿಡುತ್ತೆ, ಅಂದರೆ ಸೆಂಟರ್ ಆಫ್ ಗ್ರಾವಿಟಿ. ಇನ್ನೊಂದು ಅರ್ಥ ಮಾಡಬೇಕು ಅಂದರೆ, ನಾವು ಭೂಮಿಯ ಮೇಲೆ ನಿಂತಾಗ ಭೂಮಿಯಲ್ಲಿ ಯೂನಿಫಾರ್ಮ್ ಗ್ರಾವಿಟೇಷನಲ್ ಫೀಲ್ಡ್ ಇರೋದ್ರಿಂದ ಆ ಹೆಚ್ಚಿನ ಕೇಸ್ಗಳಲ್ಲಿ ನಾವು ಸೆಂಟರ್ ಆಫ್ ಗ್ರಾವಿಟಿ ಹಾಗೆ ಸೆಂಟರ್ ಆಫ್ ಮಾಸನ್ನು ಒಂದೇ ಅಂತ ತಗೊಳ್ತೀವಿ. ಆದರೆ ನಾವು ಸ್ಪೇಸ್ಗೆ ಹೋದರೆ ಅಥವಾ ಬೇರೆ ಗ್ರಹಗಳ ಮೇಲೆ ಹೋದರೆ ಅಥವಾ ಯೂನಿಫಾರ್ಮ್ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲದೇ ಇರುವಂತಹ ಜಾಗದಲ್ಲಿ ಸೆಂಟರ್ ಆಫ್ ಮಾಸ್ ಕಾನ್ಸ್ಟೆಂಟ್ ಆಗೇ ಇದ್ದರೂ ಸೆಂಟರ್ ಆಫ್ ಗ್ರಾವಿಟಿ ಚೇಂಜ್ ಆಗುತ್ತೆ. ಬಟ್ ಆ ವಿಷಯವನ್ನು ನಾವಿವತ್ತು ತಗೊಳ್ತಾ ಇಲ್ಲ. ನಾವು ಮುಂದಿನ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡುವಾಗ ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಆಫ್ ಮಾಸ್ 2 ಶಬ್ದಗಳನ್ನು ಬಳಸಬಹುದು. ಈಗ ನಿಮಗೊಂದು ಆ್ಯಕ್ಟಿವಿಟಿ, ನೀವೆಲ್ಲ ಚೇರ್ ಮೇಲೆ ಕೂತ್ಕೊಂಡಿದ್ರೆ ಹಾಗೆ ಸ್ಟ್ರೇಟಾಗಿ ಏಳಬೇಕು. ಆಗತ್ತಾ? ಟ್ರೈ ಮಾಡಿ. ಆಗಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದರೆ, ಆ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿರುತ್ತೆ, ನಮ್ಮ ಕಾಲ ಮೇಲೆ ಮಧ್ಯದಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದೇ ನಾವೇನು ಮಾಡ್ತೀವಿ ಅಂದರೆ, ಸ್ವಲ್ಪ ಮುಂದಕ್ಕೆ ಬಗ್ತೀವಿ ಅಥವಾ ನಮ್ಮ ಕಾಲುಗಳನ್ನು ಸ್ವಲ್ಪ ಹಿಂದಕ್ಕೆ ತಳ್ತೀವಿ. ಎರಡೂ ಮಾಡಿದಾಗ ಆ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ನಮ್ಮ ಕಾಲಿನ ಮಧ್ಯನೇ ಬರೋದ್ರಿಂದಾಗಿ ನಮಗೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ಕರಾಟೆ ಮಾಡೋವಾಗ ಅಥವಾ ಡ್ಯಾನ್ಸ್ ಮಾಡೋವಾಗಲೂ ಕೂಡ ಯಾವುದೇ ಪೋಶ್ಚರನ್ನು ಮಾಡಬೇಕಾದ್ರೂ ನಾವು ಬೀಳಲ್ಲ ಅಂತ ಹೇಳಿದರೆ, ಈ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ನಮ್ಮ 2 ಪಾದಗಳ ಮಧ್ಯವೇ ಇರಬೇಕು. ಇಲ್ಲದಿದ್ದರೆ ನಾವು ಬೀಳ್ತೀವಿ. ಅಂದರೆ ಸ್ಟೆಬಿಲೈಸ್ ಆಗಬೇಕು, ಬ್ಯಾಲೆನ್ಸ್ಡ್ ಆಗಬೇಕು ಅಂದರೆ ಆ ಪಾಯಿಂಟ್ ಇರಬೇಕು.
ಇದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ತಗೊಳ್ಳೋಣ. ಈಗ ನಿಮಗೆ ಕೂಡ ನಮ್ಮ ಪುಟಾಣಿಗಳು ಮಂಡಲ ಭೇದಗಳನ್ನು ಮಾಡಿ ತೋರಿಸ್ತಾರೆ. ಅದರಲ್ಲಿ ತನಿಷ್ಕ ಮುಂದೆ ನಿಂತಿರೋಳನ್ನು ನೀವು ಕರೆಕ್ಟಾಗಿ ಗಮನಿಸಿದರೆ ನಾವು ಅವಳಿಗೆ ಒಂದು ಬಾಲನ್ನು ಕಟ್ಟಿದ್ದೀವಿ. ಆ ಬಾಲ್ ಅನ್ನೋದು ಸೆಂಟರ್ ಆಫ್ ಗ್ರಾವಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದೇ ಡಿಫ್ರೆಂಟ್ ಪೋಶ್ಚರನ್ನು ಅವರು ಮಾಡ್ತಾ ಇದ್ದರೂ ಕೂಡ ಆ ಬಾಲ್ ಅನ್ನೋದು ಆ ಎರಡು ಅವಳ ಕಾಲ ಮಧ್ಯನೇ ಇರಬೇಕು, ಇಲ್ಲದಿದ್ದರೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಥಾನಕಂ ಚೈವ ಆಯತ ಆಲೀಢ ಪ್ರೇಂಕಣ ಪ್ರೇರಿತಾನಿ ಚ ಪ್ರತ್ಯಾಲೀಢ ಸ್ವಸ್ತಿಕಂ ಚ ತಕ್ಕಧಿಮ್ಮಿ ತಕ್ಕಜುಣ್ಣು ತಕ್ಕಧಿಮ್ಮಿ ತಕ್ಕಜುಣ್ಣು ತಕ್ಕಧಿಮ್ಮಿ ತಕ್ಕಜುಣ್ಣು ಮೂಟಿತಂ ಚ ಸಮಸೂಚೀತಿ ಚ ಪಾರ್ಶ್ವಸೂಚೀತಿ ಚ ದಶಮಂಡಲಾನಿ ಹೃದಾನಿಹ. ಡ್ಯಾನ್ಸ್ ಮಾಡ್ತಾ ಇರಲಿ, ಯೋಗ ಮಾಡ್ತಾ ಇರಲಿ, ಕರಾಟೆ ಮಾಡ್ತಾ ಇರಲಿ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಈ ಕಾನ್ಸೆಪ್ಟ್ಸನ್ನು ಬಳಸ್ಕೋತೀವಿ. ಇನ್ನು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಕೂಡ ನೀವು ನೋಡಬಹುದು ಇವರು ಎಷ್ಟು ಸ್ಟ್ರೆಚ್ ಮಾಡಬೇಕು, ನೆಕ್ ಎಷ್ಟು ಸ್ಟ್ರೆಚ್ ಮಾಡಬೇಕು, ಹ್ಯಾಂಡ್ ಎಷ್ಟು ಸ್ಟ್ರೆಚ್ ಮಾಡಬೇಕು, ಬಾಡಿ ಎಷ್ಟು ಸ್ಟ್ರೆಚ್ ಮಾಡಬೇಕು, ಅವೆಲ್ಲವನ್ನು ಯಾಕೆ ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾರೆ ಅಂದರೆ ಪುನಃ ನೀವು ನೋಡಿ ಈ ಸೆಂಟರ್ ಆಫ್ ಗ್ರಾವಿಟಿ ಲೈನ್ ಇವರ ಪಾದದ ಮಧ್ಯದಲ್ಲೇ ಇರುತ್ತೆ. ಎಷ್ಟೋ ಸಲ ನಾವು ಹೋಗ್ತಾ ಇರಬೇಕಾದ್ರೆ ಬಸ್ಸಲ್ಲೋ ಕಾರಲ್ಲೋ ಹೊರಗಡೆ ನೋಡಿ ಎಷ್ಟೊಂದು ಗುಡ್ಡಗಳಲ್ಲಿ ಇರುತ್ತೆ, ಹಿಂಗಪ್ಪ ನಿಂತಿದೆ ಒಂದ್ರ ಮೇಲೆ ಒಂದು ಅಂತ ನಮಗೆ ಪ್ರಶ್ನೆ ಬರುತ್ತೆ, ಬೀಳ್ತಾ ಇಲ್ಲಲ್ಲ ಅಂತ. ಇದು ಯಾಕೆ ಬ್ಯಾಲೆನ್ಸ್ ಆಗಿ ನಿಂತಿದೆ ಅಂದರೆ ಪುನಃ ಸೆಂಟರ್ ಆಫ್ ಗ್ರಾವಿಟಿಯ ಕಾನ್ಸೆಪ್ಟ್. ಇದರ ಗ್ರಾವಿಟಿ ಇಲ್ಲೇ ಇದು ಸೆಂಟರ್ ಆಫ್ ಲೈನ್, ಈ ಸಿಸ್ಟಮ್ ಇದು ಕರೆಕ್ಟಾಗಿ ಅದರ ಬೇಸಲ್ಲಿಯೇ ಇದ್ದರೆ ನಿಮಗೆ ಬೀಳೋದಿಲ್ಲ. ಅದರ ಮೇಲೆ ನೀವು ಏನಾದರೂ ಒಂದು ದೊಡ್ಡ ಬೆಟ್ಟ ಹಾಕಿ ಅದರ ಮಾಸ್ ಚೇಂಜ್ ಆಗುತ್ತೆ, ಸೆಂಟರ್ ಆಫ್ ಮಾಸ್ ಚೇಂಜ್ ಆಗುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಲೈನ್ ಚೇಂಜ್ ಆಗುತ್ತೆ, ಅದು ಬೀಳುತ್ತೆ. ಇಲ್ಲಿ ನಾವು ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಇಟ್ಟಾಗ ಸೆಂಟರ್ ಆಫ್ ಮಾಸ್ ಇರುತ್ತೆ. ಆದರೆ ನಾವು ಈ ರೀತಿಯಾಗಿ ಮಾಡಿದಾಗ ನೋಡಿ ಇದು ಇಲ್ಲೇನಿದೆ ಈ ಸೆಂಟರ್ ಆಫ್ ಮಾಸ್ ಅಥವಾ ಗ್ರಾವಿಟಿ ಲೈನ್ ಇದೆಯಲ್ವ, ಈ ಬೇಸ್ ಸಪೋರ್ಟಿಂದ ಹೊರಗೆ ಬಂದಿದೆ, ಆದ್ದರಿಂದ ಇದು ಬೀಳುತ್ತೆ. ಇನ್ನು ಎಷ್ಟೊಂದು ಸಲ ನೀವು ನೋಡಿರ್ಬೋದು ಈ ಟ್ರಕ್ಗಳಲ್ಲಿ ಒಂದು ಲಿಮಿಟೆಡ್ ಲೋಡನ್ನೇ ಹಾಕಬೇಕು, ಆದರೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಓವರ್ಲೋಡ್ ಮಾಡಿಬಿಡ್ತಾರೆ. ಎಸ್ಪೆಷಲಿ ಆ ಟ್ರಕ್ಗಳು ಘಾಟಿ ಎಲ್ಲಿ ನೀವು ನೋಡ್ಬೋದು ಟರ್ನ್ ತಗೊಳ್ಳುವಾಗ ಆ ಟ್ರಕ್ಗಳು ಬೀಳುತ್ತೆ. ಏಕೆಂದರೆ ಲಿಮಿಟೆಡ್ ಆಗಿದ್ದಾಗ ಆ ಸೆಂಟರ್ ಆಫ್ ಮಾಸ್ ಅನ್ನೋದು ಎರಡು ಟ್ರಕ್ಕಿನ ವೀಲಿನ ಮಧ್ಯದಲ್ಲೇ ಇರುತ್ತೆ. ಆದರೆ ನೀವು ಜಾಸ್ತಿ ವೇಟ್ ಹಾಕಿರೋದ್ರಿಂದ ಅದು ಸ್ವಲ್ಪ ಶಿಫ್ಟ್ ಆದರೆ ನಮಗೆ ಅದೇನಿದೆ ನಮಗೆ ಟ್ರಕ್ ಇದೆ ಓವರ್ಟರ್ನ್ ಆಗಿ ಬೀಳುತ್ತೆ. ಸೊ ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಈ ಕಾನ್ಸೆಪ್ಟ್ಸನ್ನು ಬಳಸ್ಕೊಂಡಿದ್ದೀವಿ. ನಿಮಗೆ ಈ ಪೇಪರ್ ಮೇಲೆ ಕಾಯಿನನ್ನು ಬ್ಯಾಲೆನ್ಸ್ ಮಾಡೋ ಆ್ಯಕ್ಟಿವಿಟಿಯನ್ನು ತೋರಿಸಿದ್ವಿ. ಇಲ್ಲಿ ಪೇಪರನ್ನು ಫಸ್ಟಿಗೆ ನಮಗೇನಾಗುತ್ತೆ, ಪೇಪರ್ ಮೇಲೆ ಹಾಗೇ ನಿಲ್ಸೋಕೆ ಹೋದರೆ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಮಗೆ ಆ ಪೇಪರ್ ಹಾಗೆ ಆ ಕಾಯಿನಿನ ಸೆಂಟರ್ ಆಫ್ ಮಾಸ್ ಅಥವಾ ಗ್ರಾವಿಟಿ ಲೈನನ್ನು ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆದರೆ ಕಾಯಿನನ್ನು ಇಟ್ಟು ಕರ್ವ್ ಮಾಡಿರೋದ್ರಿಂದ ಸ್ಲೋ ಆಗಿ ನಾವು ಈ ಥರ ಓಪನ್ ಮಾಡ್ತಾ ಹೋದಾಗ ಆ ಕಾಯಿನ್ ನಿಧಾನವಾಗಿ ಅಡ್ಜಸ್ಟ್ ಆಗಿ ಆ ಲೈನ್ಗಳ ಮೇಲೆ ನಿಲ್ಲೋದ್ರಿಂದ ನೀವು ಕಾಯಿನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ. ಇನ್ನು ಪ್ರಶ್ನೆ ಬರ್ಬೋದು, ಸಿಮೆಟ್ರಿಕಲ್ ಆಬ್ಜೆಕ್ಟ್ ಆಗಿದ್ದರೆ ಇದೇ ಸೆಂಟರ್ ಆಫ್ ಮಾಸ್ ಅಂತ ತಿಳ್ಕೊಳ್ಬೋದು. ಹಾಗಿದ್ರೆ ಆಬ್ಜೆಕ್ಟ್ ಏನಾದರೂ ಸಿಮೆಟ್ರಿಕಲ್ ಆಗಿಲ್ಲ ಅಂತ ಹೇಳಿದರೆ, ಸಿಮೆಟ್ರಿ ಅಂದರೆ ಒಂದು ಮಧ್ಯದಲ್ಲಿ ನಾನು ಲೈನನ್ನು ಹೇಳಿದ್ರೆ ಲೆಫ್ಟ್ ಟು ರೈಟು ಸೇಮ್ ಆಗಿರಬೇಕು. ಆ ರೀತಿ ಇಲ್ಲ ಅಂತ ಹೇಳಿದರೆ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದರೆ, ನೀವು ಒಂದು ಸೈಕಲನ್ನು ತೊಗೊಂಡು ಹೀಗೆ ಕಟ್ಟಿದ್ರೆ ನೀವು ಒಂದು ಲೈನನ್ನು ಎಳಿಬೇಕು. ಹಾಗೆ ಸೈಕಲನ್ನು ಡಿಫ್ರೆಂಟ್ ಪೋಸ್ಚರಲ್ಲಿ ಮಾಡಿದಾಗ ಈ ಎಲ್ಲ ಲೈನ್ಗಳು ಒಂದು ಪಾಯಿಂಟಲ್ಲಿ ಕಟ್ ಆಗುತ್ತೆ. ಸೈಕಲನ್ನು ಈ ಥರ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿರ್ಬೋದು. ನೀವೇನು ಮಾಡಿ ಅಂದರೆ ಒಂದು ಕಪ್ಪನ್ನು ತೊಗೊಳ್ಳಿ, ಒಂದು ಕಪ್ಪಿಗೆ ನೀವೊಂದು ದಾರವನ್ನು ಕಟ್ಟಿ ಹೀಗೆ ನಿಲ್ಲಿಸಿ. ಆಗ ನಿಮ್ಗೇನಾಗುತ್ತೆ ಅಂತ ಹೇಳಿದರೆ ಒಂದು ಲೈನನ್ನು ನೀವು ಇಮ್ಯಾಜಿನರಿ ಲೈನನ್ನು ಎಳಿಬಹುದು. ಹಾಗೆ ಅದೇ ಕಪ್ಪನ್ನು ನೀವು ಬೇರೆ ಬೇರೆ ಪೊಸಿಷನಲ್ಲಿ ಇಟ್ಕೊಂಡು ಕಟ್ಟಿದಾಗ ಅದನ್ನು ನಿಮಗೆ ಲೈನ್ಸ್ಗಳನ್ನು ಎಳೆದು ಆ ಎಲ್ಲ ಲೈನ್ಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಅದೇ ಸೆಂಟರ್ ಆಫ್ ಮಾಸ್ ಅಥವಾ ಗ್ರಾವಿಟಿ ಆಗಿರುತ್ತೆ.
ಈ ಟ್ರೆಕ್ಕಿಂಗಿಗೆ ಹೋಗುವಾಗ, ಈ ಸ್ನೋ ಮೇಲೆ ಹೋಗುವಾಗ ನಾವು 2 ಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಅಂದರೆ ಇವೆಲ್ಲ ವಿಷಯಗಳನ್ನು ನಾವು ಪ್ರತಿನಿತ್ಯ ಬಳಸ್ತಾ ಇದ್ದೀವಿ, ಆದರೆ ಇದೇ ಕಾನ್ಸೆಪ್ಟು ಅನ್ನೋದನ್ನು ಕನೆಕ್ಟ್ ಮಾಡದೇ ಇರೋದ್ರಿಂದ ನಮಗೇನನ್ಸುತ್ತೆ, ಸೆಂಟರ್ ಆಫ್ ಮಾಸ್, ಸೆಂಟರ್ ಆಫ್ ಗ್ರಾವಿಟಿ ಅನ್ನೋ ಡೆಫಿನೇಷನ್ನ ಕಲ್ತ್ಬಿಟ್ಟು ಮಕ್ಕಳು ಎಕ್ಸಾಮಲ್ಲಿ ಬರೀತಾ ಇದ್ದಾರೆ. ಆದರೆ ನಾವಿಲ್ಲಿ ಅದನ್ನು ಅಪ್ಲೈ ಮಾಡಿದ್ರೆ ಆ ಕಾನ್ಸೆಪ್ಟು ಅವರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನುವ ಒಂದು ಪ್ರಯತ್ನ. ಇಲ್ಲಿಗ ನೀವು ನೋಡಿದ್ರೆ ಯಾಕೆ ಈ ಥರ ಸ್ಟಿಕ್ಕನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಈ ಬೇಸ್ ಸಪೋರ್ಟ್ ಏನಿದೆಯಲ್ವ ಅದು ನಿಮಗೆ ಜಾಸ್ತಿ ಸಿಗುತ್ತೆ. ಆದ್ದರಿಂದ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ನಿಮಗೆ ಇಷ್ಟು ಜಾಗದೊಳಗೆ ಇರೋದ್ರಿಂದಾಗಿ ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್, ನೀವೆಲ್ಲರೂ ನೋಡಿದ್ರಿ ಆ ಗೊಂಬೆಯನ್ನು ಯಾಕದು ಬೀಳೋದಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ನಾರ್ಮಲ್ ಆಗಿ ಬೇರೆ ಗೊಂಬೆಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದರ ಮಾಸ್ ಹೇಗಿರುತ್ತೆ ಅಂದರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಆ ಸೆಂಟರ್ ಆಫ್ ಗ್ರಾವಿಟಿ ಇರೋದ್ರಿಂದ ನೀವು ಈ ಥರ ಗೊಂಬೆ ಸ್ಟ್ರೇಟ್ ಆಗಿರುತ್ತೆ ಅಲ್ವಾ, ಅದನ್ನು ಈ ಥರ ನೀವು ಪುಷ್ ಮಾಡಿದಾಗ ಇದು ಕೆಳಕ್ಕೆ ಎಳೆಯುತ್ತೆ. ಇಲ್ಲಿ ಈ ಚಿತ್ರದಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಭೂಮಿಯ ಗುರುತ್ವದಿಂದ ಹೀಗೆ ಎಳೆಯೋದ್ರಿಂದ ಆ ಗೊಂಬೆ ಬೀಳೋದಕ್ಕೆ ಸಾಧ್ಯ. ಆದರೆ ಇಲ್ಲ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಥರ ಗೊಂಬೆಗಳು ಯಾವುದನ್ನು ನೀವು ನೋಡ್ತೀವಿ ಅದರ ಬಾಟಮ್ ಅನ್ನೋದು ಯೂಶ್ವಲಿ ಕರ್ವ್ಡ್ ಇರುತ್ತೆ. ಹಾಗೆ ಅದರ ವೆಯ್ಟ್ ಮೇಲೆಗಿಂತ ಕೆಳಗೆ ವೆಯ್ಟ್ ಇರುತ್ತೆ. ಯಾವತ್ತೂ ಸೆಂಟರ್ ಆಫ್ ಗ್ರಾವಿಟಿ ಕೆಳಗೆ ಇದ್ದಾಗ ಸ್ಟೆಬಿಲೈಸೇಷನ್ ಜಾಸ್ತಿ ಆಗಿರೋದು. ನೀವು ಕಾರನ್ನು ತಗೊಳ್ಳಿ, ಟ್ರಕ್ಕನ್ನು ತಗೊಳ್ಳಿ, ಯಾವುದೇ ಒಂದನ್ನು ತೊಗೊಂಡ್ರೂ ಕೂಡ ಅದರ ಡಿಸೈನಲ್ಲಿ ನಿಮಗೆ ವೆಯ್ಟನ್ನು ಜಾಸ್ತಿ ಕೆಳಗೆ, ಇಂಜಿನ್ ಎಲ್ಲವನ್ನು ನೀವು ನೋಡಿದ್ರೆ ಕೆಳಗೆ ವೆಯ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಟೆಬಿಲೈಸೇಷನ್ ಜಾಸ್ತಿ ಅನ್ನೋದು. ಈ ಗೊಂಬೆಯನ್ನು ನೀವು ತೊಗೊಂಡಾಗಲೂ ಕೂಡ ಇಲ್ಲಿ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಬಿದ್ದರೂ ಕೂಡ ಇಲ್ಲೇ ವೆಯ್ಟ್ ಆ್ಯಕ್ಟ್ ಆಗೋದ್ರಿಂದ ಬೀಳಲ್ಲ. ನೋಡಿ, ಈ ಥರ ಹೀಗೆ ವಾಲಿದಾಗ ಈ ಗ್ರಾವಿಟಿ ಅದನ್ನು ಪುಲ್ ಮಾಡುತ್ತೆ. ಈ ಕಡೆ ವಾಲಿದ್ರೂ ಗ್ರಾವಿಟಿ ಮತ್ತೆ ಪುಲ್ ಮಾಡುತ್ತೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ನಾವು ಒಂದು ಬಲೂನ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ವಿ. ನಾರ್ಮಲಾಗಿ ಬಲೂನನ್ನು ತೊಗೊಂಡ್ರೆ ಈ ರೀತಿ ಆಗಲ್ಲ. ಆದರೆ ನಾವು ಗೋಲಿಯನ್ನು ಅದರ ಒಳಗೆ ಇಟ್ಟಿರೋದ್ರಿಂದ ಏನಾಯಿತು, ಕೆಳಗೆ ಮಾಸ್ ವೆಯ್ಟ್ ಜಾಸ್ತಿ ಆಯಿತು. ಕೆಳಗೆ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿರೋದ್ರಿಂದ ನಿಮಗೆ ಆ ರೀತಿ ಏನಂತ ಹೇಳಿದ್ರೆ ಯಾವತ್ತೂ ಬೀಳೋದೇ ಇಲ್ಲ, ಅಂದರೆ ಆ ಅನುಭವ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಮಕ್ಕಳಿಗೆ ಮಾಡಿ ತೋರಿಸಿದಾಗ ಅವರು ಕೂಡ ಖುಷಿ ಪಡ್ತಾರೆ, ಹಾಗೆ ಅವರಲ್ಲೊಂದು ಆಸಕ್ತಿ ಕೂಡ ಬೆಳೆಯುತ್ತೆ. ಇದನ್ನು ಫಾಸ್ಬರಿ ಫ್ಲಾಪ್ ಅಂತ ಹೇಳ್ತೀವಿ. ಹೈ ಜಂಪಲ್ಲಿ ಡಿಕ್ ಫಾಸ್ಬರಿ ಅನ್ನೋ 1968 ಒಲಿಂಪಿಕ್ಸಲ್ಲಿ ಈ ಟ್ರಿಕ್ಕನ್ನು ಯೂಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಇದರಲ್ಲಿ ಅವರು ಪೋಶ್ಚರನ್ನು ನೀವು ನೋಡ್ಬೋದು. ಹೇಗೆ ಅವರು ಬೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರ ಸೆಂಟರ್ ಆಫ್ ಮಾಸ್ ಅನ್ನೋದನ್ನು ಇಲ್ಲಿ ನೋಡಿದ್ರೆ ನಮಗೆ ಈ ಬಾರಿನ ಕೆಳಗಿತ್ತು. ಮೊದಲಿನ ಎಲ್ಲ ಟೆಕ್ನಿಕ್ಸಲ್ಲಿ ಮೇಲಿರ್ತಾ ಇತ್ತು, ಈ ಬಾರಿನಿಂದ ಕೆಳಗಿರ್ತಾ ಇತ್ತು. ಸೊ ಆದ್ದರಿಂದ ಈ ರೀತಿ ಬೆಂಡ್ ಆಗೋದ್ರಿಂದ ಅವ್ರು ಜಾಸ್ತಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಟೆಕ್ನಿಕ್ಕನ್ನು ನಾವು ಫಾಸ್ಬರಿ ಫ್ಲಾಪ್ ಅಂತ ಹೇಳ್ತೀವಿ. ವೀಕ್ಷಕರೇ, ನೀವು ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಅಂದರೆ ನೀವು ಗೋಡೆಗೆ ಹೊರಗೆ ನಿಂತ್ಕೊಳ್ಳಿ, ಹಾಗೆ ನಿಮ್ಮ ಮುಂದೆ ಕೆಳಗೆ ಒಂದು ಕಾಯಿನೋ ಏನಾದರೂ ಹಾಕಿರಿ. ಅದನ್ನು ನೀವು ತೊಗೊಳ್ಬೇಕು, ಆದರೆ ನಿಮ್ಮ ಫುಲ್ ಬಾಡಿ ಏನಿದೆಯಲ್ಲ ಕೆಳಗಿನ ಭಾಗ ಗೋಡೆಗೆ ತಾಗಿರಲೇಬೇಕು. ಮುಂದಿನ ಭಾಗ ಮಾತ್ರ ನೀವು ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ಆಗತ್ತಾ ಅಂತ ನೋಡಿ. ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಈ ಥರ ಬೆಂಡ್ ಆಗೋದಾಗ ಸೆಂಟರ್ ಆಫ್ ಮಾಸ್ ಚೇಂಜ್ ಆಗುತ್ತೆ. ಅಂದರೆ ನಮ್ಮ ಬಾಡಿ ನಾವು ಹೇಗೆ ಮೂವ್ ಮಾಡ್ತೀವಿ ಆಗ ಆ ಏನೇನಿರುತ್ತೆ ವೆಯ್ಟ್ ಇದೆಯಲ್ವ ಡಿಫ್ರೆಂಟ್ ಪಾರ್ಟ್ಗೆ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಸೆಂಟರ್ ಆಫ್ ಮಾಸ್ ಪಾಯಿಂಟ್ ಏನಿದೆ ಅದು ವೇರಿ ಆಗ್ತಾ ಇರುತ್ತೆ. ಇದನ್ನು ನೀವು ಡ್ಯಾನ್ಸ್ ಮಾಡ್ತಾ ಇರುವಾಗ ಕರೆಕ್ಟಾಗಿ ನೋಡ್ಬೋದು. ಡಿಫ್ರೆಂಟ್ ಪೋಶ್ಚರನ್ನು ಮಾಡ್ತಾ ಇರುವಾಗ ಅಲ್ಲಿ ಹೇಗೆ ಬಾಲ್ ನಾವೇನು ಕಟ್ಟಿದ್ದೀವಿ ಅಲ್ವಾ, ಅದು ಹೇಗೆ ಮೂವ್ ಆಗ್ತಾ ಇರುತ್ತೆ ಅಂತ. ಅದೇ ಟೆಕ್ನಾಲಜಿಯನ್ನು ನಾವು ರೋಬೋಟ್ಗಳಲ್ಲಿ ಬಳಸಿದ್ದೀವಿ. ಇವತ್ತು ರೋಬೋಟ್ಗಳು ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿದರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತೀವಿ, ಹಾಗೆ ಅದರಲ್ಲಿ ಸೆನ್ಸರ್ಗಳು ಇರುತ್ತೆ. ಅಂದರೆ ಅದು ಈ ಥರ ಮೂವ್ ಆದಾಗ ಅದರ ಮಾಸ್ ಡಿಸ್ಟ್ರಿಬ್ಯೂಷನ್ ಬೇರೆ ಆಗುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಬೇರೆ ಆಗುತ್ತೆ. ಆ ಒಂದು ಇಲ್ಲ ಅಂತ ಹೇಳಿದ್ರೆ, ಅಂದರೆ ಆ ಸೆಂಟರ್ ಆಫ್ ಗ್ರಾವಿಟಿ ಆ ಬೇಸ್ ಲೈನಲ್ಲಿ ಇಲ್ಲ ಅಂತ ಇದ್ದಾಗ ಅದು ಬಿದ್ದು ಹೋಗಿಬಿಡುತ್ತೆ. ಸೊ ಅದಕ್ಕೆ ಹೋಗದೇ ಇರುವ ಹಾಗೆ ಆ ಕರೆಕ್ಷನ್ಗಳನ್ನು ಮಾಡ್ತಾ ಇರಬೇಕು. ಅದನ್ನು ಈ ರೋಬೋಟ್ಗಳಲ್ಲಿ ಮಾಡ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೊಂಡಿರುವ ಒಂದು ಚಿಕ್ಕ ವಿಷಯ ಅಂದರೆ, ಎಷ್ಟೊಂದು ಮಕ್ಕಳು ಆಟ ಆಡ್ತಾರೆ. ಅದೊಂದು ಆಟ ಸಾಮಾನು ಕೂಡ ಬರುತ್ತೆ, ಒಂದು
ಸ್ಪಿನ್ನರ್ ಏನೋ ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ, ಒಂದು ಫುಟ್ಬಾಲ್ ತೊಗೊಂಡು ಒಂದು ಫಿಂಗರ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾರೆ. ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಕ್ಕಳು ಮಾಡ್ತಾರೆ. ಹಾಗೆ ನಾವು ನಿಂತ್ಕೊಳ್ಬೇಕಾದ್ರೆ ಹೀಗೆ ನಿಂತ್ಕೋಬೇಕು. ನೀವೆಲ್ಲರೂ ಗಮನಿಸಿರಬಹುದು, ನಾವೇನಾದರೂ ಕುತ್ಕೋಬೇಕು ಅಂದಾಗ ನಮ್ಮ ಕಾಲುಗಳನ್ನು ನಾವೀಗ ಅಗಲ ಮಾಡ್ತಾ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಅಂದರೆ ಇಲ್ಲೆಲ್ಲವನ್ನೂ ಕೂಡ ನಾವು ಸೆಂಟರ್ ಆಫ್ ಮಾಸ್ ಗ್ರಾವಿಟಿಯ ಕಾನ್ಸೆಪ್ಟನ್ನು ಜೀವನದಲ್ಲಿ ಅಳವಡಿಸ್ತಾ ಇದ್ದೀವಿ. ಆದರೆ ಎಷ್ಟೊಂದು ಸಲ ಈ ಕಾನ್ಸೆಪ್ಟ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಗೆ ಸೀಮಿತ ಆಗ್ತದೆ. ಅಂದರೆ ಆ ಡೆಫಿನೇಷನ್ಸ್ಗಳನ್ನು ಹೇಳಿಬಿಡ್ತೀವಿ, ಎಕ್ಸಾಮಲ್ಲಿ ಬರೀತಾರೆ, ನೆಕ್ಸ್ಟ್ ಡೇ ಮರ್ತು ಹೋಗ್ತಾರೆ. ಆದರೆ ನಾವು ಒಂದು ವಿಷಯವನ್ನು ತಗೊಂಡು ಬೇರೆ ಬೇರೆ ವಿಷಯಗಳಿಗೆ ಅದನ್ನು ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿಕೊಟ್ರೆ ಅವರಲ್ಲಿ ಒಂದು ವಿಜ್ಞಾನದಲ್ಲಿ ಆಸಕ್ತಿಯ ಕೂಡ ಮೂಡುತ್ತೆ. ಅಥವಾ ಆ ಒಂದು ಚಿಕ್ಕ ವಿಚಾರದಿಂದ ಮುಂದೆ ಅವರು ದೊಡ್ಡ ಆವಿಷ್ಕಾರಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಸೆಂಟರ್ ಆಫ್ ಗ್ರಾವಿಟಿ ಅಥವಾ ಸೆಂಟರ್ ಆಫ್ ಮಾಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಎಷ್ಟೊಂದು ಮುಖ್ಯ ಅಲ್ವಾ. ಅಂದರೆ ನಾವು ಜೀವನದಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ನಾವು ಬ್ಯಾಲೆನ್ಸ್ ಆಗಿ ಗ್ರೌಂಡೆಡ್ ಅಥವಾ ನಾವೇನು ಹೇಳ್ತೀವಿ ಡೌನ್ ಟು ಅರ್ತ್ ಅಥವಾ ವಿನಯವಂತರಾಗಿರಬೇಕು ಅನ್ನೋದು ಕೂಡ ಈ ಸೆಂಟರ್ ಆಫ್ ಗ್ರಾವಿಟಿಯಲ್ಲಿ ಹೋಗ್ಬೋದು. ಯಾವತ್ತೂ ನಮ್ಮ ಮೈಂಡ್ ಬ್ಯಾಲೆನ್ಸ್ ಆಗಿರಬೇಕು ಅಲ್ವಾ. ಯಾವತ್ತೇನಾದರೂ ಸ್ವಲ್ಪ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ತಪ್ಪಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ನಮ್ಮ ಜೀವನದಲ್ಲಿ ಆ ಸೆಂಟರ್ ಆಫ್ ಗ್ರಾವಿಟಿ ಯಾವಾಗಲೂ ಕೂಡ ಅರ್ತ್ ಟುವರ್ಡ್ಸ್ ಅಂದರೆ ಗ್ರಾವಿಟೇಷನಲ್ ಲೈನಲ್ಲೇ ಇರಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.